ಸಿದ್ದರಾಮಯ್ಯ ಅಂದರೆ ಒಂದು ಧೀಶಕ್ತಿ. ಅದು ಆ ಶಕ್ತಿಯ ವಿಜೃಂಭಣೆಯ ಒಂದು ಸಂಭ್ರಮಾಚರಣೆ ಇವತ್ತು ನಡೀತಾ ಇದೆ. ಸುದೀರ್ಘ 2792 ದಿನಗಳ ಅಧಿಕಾರವನ್ನ ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸಿಕೊಂಡಂತ ಈ ಸಂದರ್ಭದಲ್ಲಿ ದೇವರಾಜ ಅರಸು ಅವರು ಮುಖ್ಯಮಂತ್ರಿ ಆಗಿದ್ದಂಥದ್ದು ದಾಖಲೆಯನ್ನ ಮುರಿತಾ ಇರ್ತಕ್ಕಂಥ ದಿನ. ಸಿದ್ದರಾಮಯ್ಯನವರು ನಿನ್ನೆ ಈ ಸಂಭ್ರಮಾಚರಣೆ ಬಗ್ಗೆ ಒಂದು ವಿಚಾರವನ್ನು ಹೇಳಿದ್ದಾರೆ. ಎಲ್ಲೂ ಕೂಡ ದೇವರಾಜ ಅರಸು ಜೊತೆ ನನ್ನನ್ನು ಹೋಲಿಕೆ ಮಾಡಬೇಡಿ ಅಂತಕ್ಕಂಥದ್ದು ಸರಿಯಾದ ವಿಚಾರ. ಯಾಕಂದ್ರೆ ಎರಡು ವಿಭಿನ್ನ ಶಕ್ತಿಗಳು. ದೇವರಾಜ ಅರಸು ಕೂಡ ಸಾಮಾಜಿಕ ನ್ಯಾಯದ ಪರವಾದ ಹೋರಾಟವನ್ನ ಮಾಡಿ ಈ ರಾಜ್ಯವನ್ನ ಮುನ್ನಡೆಗೆ ತೆಗೆದುಕೊಂಡು ಹೋಗಿರ್ತಕ್ಕಂಥವ್ರು. ಅದೇ ರೀತಿ ಸಿದ್ದರಾಮಯ್ಯನವರು ಕೂಡ ಅವರ ವಿಭಿನ್ನ ಆಡಳಿತದ ಮೂಲಕ ಈ ರಾಜ್ಯವನ್ನ ಮುನ್ನಡೆಗೆ ತೆಗೆದುಕೊಂಡು ಹೋಗಿರ್ತಕ್ಕಂಥವ್ರು. ಒಬ್ಬ ಸ್ವಾಭಿಮಾನಿ ರಾಜಕಾರಣಿಯಾಗಿ, ಬಹಳ ಸ್ವಾಭಿಮಾನಿ ರಾಜಕಾರಣಿ ಅಂದ್ರೆ ಯಾವುದೇ ಪಕ್ಷ ಇಲ್ಲದೆ ಸ್ವತಂತ್ರ ಅಭ್ಯರ್ಥಿಯಾಗಿ ಕಂಟೆಸ್ಟ್ ಮಾಡಿ ವಿಧಾನಸಭೆಗೆ ಆಯ್ಕೆಯಾಗಿ ಕನ್ನಡ ಕಾವಲು ಸಮಿತಿಯ ಅಧ್ಯಕ್ಷರಾಗಿ, ತದನಂತರ ಉಪಮುಖ್ಯಮಂತ್ರಿಯಾಗಿ, ಮಂತ್ರಿಯಾಗಿ, ಮುಖ್ಯಮಂತ್ರಿಯಾಗಿ ಸುದೀರ್ಘ ಕಾಲ ಆಡಳಿತವನ್ನು ನಡೆಸಿದ್ದಾರೆ. ಅವರ ಆಡಳಿತದ ಅವಧಿಯಲ್ಲಿ ನೀವು ನೋಡ್ಕೊಂಡು ಹೋಗ್ಬೋದು. ಅವರ ಆಡಳಿತ ಅವಧಿಯಲ್ಲಿ ಅವರ ಕೊಟ್ಟಿರ್ತಕ್ಕಂಥ ಏನು ಗ್ಯಾರಂಟಿ ಯೋಜನೆಗಳು ಜನಸಾಮಾನ್ಯರನ್ನ ಸಂಪೂರ್ಣವಾಗಿ ತಲುಪ್ತಾ ಇದೆ. ಬರೀ ಅಹಿಂದ ವರ್ಗ ಅಷ್ಟೇ ಅಲ್ಲ, ಪ್ರತಿಯೊಬ್ಬ ಈ ರಾಜ್ಯದ ಬಡವನ ಮನೆಗೆ ಸರ್ಕಾರದ ಕಾರ್ಯಕ್ರಮಗಳು ನೇರವಾಗಿ ತಲುಪ್ತಿರ್ತಕ್ಕಂಥದ್ದು ಬಹುಶಃ ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ಇದೇ ಮೊದಲು. DBT ಮೂಲಕ ದುಡ್ಡು ಹೆಣ್ಮಕ್ಳಿಗೆ ಬರ್ತದೆ, ಪ್ರತಿ ತಿಂಗಳು 2000. ಅದೇ ರೀತಿ ಪ್ರತಿಯೊಬ್ಬ ಹೆಣ್ಮಕ್ಳು ಕೂಡ ಉಚಿತವಾಗಿ ಬಸ್ಸಲ್ಲಿ ಪ್ರಯಾಣ ಮಾಡ್ತಕ್ಕಂಥದ್ದು. ಈ ರೀತಿಯ ವಿಭಿನ್ನ ಕಾರ್ಯಕ್ರಮಗಳು ಪ್ರತಿಯೊಬ್ಬ ಜನಸಾಮಾನ್ಯ ಬಡವನ ಮನೆಯ ಬಾಗಿಲಿಗೆ ತಲುಪ್ತಕ್ಕಂಥ, ಜನಸಾಮಾನ್ಯ ಮನೆಗೆ ಬಾಗಿಲಿಗೆ ತಲುಪ್ತಕ್ಕಂಥ ಕಾರ್ಯಕ್ರಮಗಳು. ಸ್ವತಃ ತಾನು ಅನುಭವಿಸಿದ ನೋವನ್ನ ಕಾರ್ಯಕ್ರಮದ ಮುಖಾಂತರ ಆಚರಣೆಗೆ ಮತ್ತು ಅಭಿವೃದ್ಧಿ ರೂಪಕ್ಕೆ ಸರ್ಕಾರದೊಡನೆ ಇಳಿಸಿದಂತ ಮುಖ್ಯಮಂತ್ರಿ ಏನಾದ್ರೂ ಇದ್ರೆ ಸಿದ್ದರಾಮಯ್ಯನವರು.